ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಏನದು ರಹಸ್ಯ? ಸುಂದರಿ ಜನ್ಮ ರಹಸ್ಯ ಗೊತ್ತಿದೆ ಅಂತ ಹೇಳಿದ್ರಲ್ಲ, ಏನದು? ಸಮಯ ಬಂದಾಗ ಹೇಳ್ತೀನಿ. ಈಗ ಒಳಗೆ ಹೋಗ್ಬೇಕಾ ಬೇಡವಾ? ನೀವೊಬ್ಬರೇ ಶ್ರೀಚಕ್ರಕ್ಕೆ ಕಾಯ್ಕೊಂಡಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನಿಮ್ಮಪ್ಪನಂತ ಇನ್ನೂ ನಾಲ್ಕು ಜನ ಶ್ರೀಚಕ್ರದ ಉದ್ಭವಕ್ಕೆ ಕಾಯ್ತಿದ್ದಾರೆ. ಶ್ರೀಚಕ್ರದ ವಿಚಾರ ಇನ್ಯಾರಿಗೆ ಗೊತ್ತಿದೆ? ನೀವೇ ಏನಾದರೂ ಗುಟ್ಟಾಗಿ ಸಂಚು ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಸರ್ವಸಂಗ ಪರಿತ್ಯಾಗಿ ನಾನು. ಮದುವೆ ಕೂಡ ಮಾಡ್ಕೊಂಡಿಲ್ಲ, ಸಂಸಾರ ಬಂಧನ ಬೇಡ ಅಂತ. ಇನ್ನು ಆ ಶ್ರೀಚಕ್ರ ಹಿಡ್ಕೊಂಡು ನಾನು ಏನು ಸುತ್ತಲಿ? ಮತ್ತೆ ನಿಮಗೆ ಗೊತ್ತು ಈ ಶ್ರೀಚಕ್ರದ ಹಿಂದೆ ಇನ್ನೂ ಕೆಲವರಿದ್ದಾರೆ ಅಂತ. ಅದು ಶ್ರೀಚಕ್ರ ಕಣ್ರಿ. ಎಷ್ಟೋ ಯುಗಗಳನ್ನು ದಾಟಿ ಬಂದ ಶ್ರೀಕೃಷ್ಣನ ಸುದರ್ಶನ ಚಕ್ರ, ಅನೇಕ ಅವತಾರಗಳಿಗೆ ಕಾರಣನಾದಂತಹ ಆ ಮಹಾವಿಷ್ಣುವಿನ ಬೆರಳನ್ನು ಹತ್ತಿ ಕಂಗೊಳಿಸಿದಂತಹ ಪರಮಚಕ್ರ, ಧರ್ಮ ಸಂದೇಶವನ್ನು ಸಾರುವ ಸಲುವಾಗಿ ವಿಶ್ವವನ್ನೇ ಸುತ್ತಿ ಬಂದ ಧರ್ಮಚಕ್ರ, ದುಷ್ಟರ ಸಂಹಾರಕ್ಕೆ ಸಜ್ಜನರ ಸಂರಕ್ಷಣೆಗೆ ಸದಾ ಸುತ್ತುವಂತಹ ಕಾಲಚಕ್ರ, ಯಾರ ಕೈಗೂ ಸಿಕ್ಕದಂಥ ಮಾಯಾಚಕ್ರ ನಿಮ್ಮ ಕೈಗೆ ಸಿಕ್ಬಿಡುತ್ತಾ? ನಿಮ್ಮಂಥವರಿಂದ ರಕ್ಷಣೆ ಪಡ್ಕೊಳ್ಳೋಕ್ಕೋಸ್ಕರನೇ ಯುಗದಿಂದಲೂ ಅದರ ರಕ್ಷಕರು ಹುಟ್ಕೊಳ್ತಾ ಇದ್ದಾರೆ. ನಿಮಗೆ ಅದರ ಅರಿವಾಗ್ತಿಲ್ಲ ಅಷ್ಟೇ. ಹೇಳಿ, ಇನ್ನಷ್ಟು ಹೇಳಿ ಶ್ರೀಚಕ್ರದ ಬಗ್ಗೆ ಹೇಳಿ. ಇದೇ ಶ್ರೀಚಕ್ರದ ರಕ್ಷಣೆಗೆ ಅಂತಲೇ ಮರುಜರು ಅಂತ ಇರೋದಾದ್ರೆ ನಿನಗೆ ವೈರಿ ಆಗುತ್ತಿದೆ. ನಿನ್ನ ಮೇಲೆ ಆಣೆ. ಒಂದು ಜನ್ಮದಲ್ಲಿ ತನ್ನ ಜೀವನ್ನೇ ತೆತ್ತಿದ್ದಾಳೆ ಆ ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ ಅಂದರೆ ಅಮ್ಮನವ್ರಿಗೆ ಸಾವುಂಟ? ತ್ರಿಪುರ ಸುಂದರಿ ಅಂದರೆ ನೀವೀಗ ಸೊಸೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀರಲ್ಲ, ಅವಳು ಸುಂದರಿ. ಸುಂದರಿ ಶ್ರೀಚಕ್ರ ಕಾಯ್ತಾ ಇದ್ಲ. ಕಾಯೋಳನ್ನೇ ಕರ್ಕೊಂಡು ಬಂದು ಮಡಿದಲ್ಲಿಟ್ಕೊಂಡು ಚಕ್ರ ಸುತ್ತೋದಕ್ಕೆ ನೋಡ್ತಿದ್ದೀರಲ್ಲ, ಸೆರಗಿನ ಕೆಂಡ ಅದು. ಏನು ಹೇಳಬೇಕು ನಿಮ್ಮ ಬುದ್ಧಿಗೆ? ದೇಶಿಕರೇ,
ದೇಶಿಕರೇ, ಇದೆಲ್ಲ ನಿಮ್ಗೆ ಗೊತ್ತು. ಏನು? ಯಾವುದು? ಅದೇ ಸುಂದ್ರಿ, ಶ್ರೀಚಕ್ರ, ಜನ್ಮಾಂತರ. ರೀ, ನನ್ನ ಜನ್ಮ ಕುಂಡ್ಲಿನೇ ನನಗೆ ನೆಟ್ಟಿಗೆ ಗೊತ್ತಿಲ್ಲ. ಇನ್ನು ಅವಳು ಯಾವಳ ಸುಂದರಿ ಜನ್ಮ ಕುಂಡ್ಲಿ ಬಗ್ಗೆ ನಾನೇನ್ರಿ ಹೇಳಿ? ಈಗ ಅದೆಲ್ಲ ಬಿಡಿ, ತಾಳೆಗರಿ ಯಾವತ್ತು ಕೊಡ್ತೀರಾ? ಶೀಘ್ರದಲ್ಲಿ. ಅಮ್ಮ, ಅಡಿಗೆ ಆಗಿದ್ದರೆ ನನಗೆ ಎಲೆ ಹಾಕಿ, ತುಂಬ ಹೊಟ್ಟೆ ಹಸಿತಾ ಇದೆ. ನೀವೊಬ್ಬರೇ ಶ್ರೀಚಕ್ರಕ್ಕೆ ಕಾಯ್ಕೊಂಡಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನಿಮ್ಮ ಅಪ್ಪನಂತ ಇನ್ನೂ ನಾಲ್ಕು ಜನ ಶ್ರೀಚಕ್ರದ ಉದ್ಭವಕ್ಕೆ ಕಾಯ್ತಿದ್ದಾರೆ. ತ್ರಿಪುರ ಸುಂದರಿ ನೀವೀಗ ಸೊಸೆ ಮಾಡಿರಲ್ಲ. ಹೌದು ಸುಂದರ ಕಾಯೋಳಂತೆ ಕರ್ಕೊಂಡು ಬಂದು ಚಕ್ರ ತುತ್ತು ನೋಡಿದಾರಲ್ಲ, ಸರಿಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳಾಗ್ತಾರಂತೆ. ಆದರೆ ಅಕ್ಕ ತಂಗಿರು ಯಾವಾಗಲೂ ಒಂದಾಗಿರ್ತಾರೆ ಅಂತ ಪ್ರತೀತಿ. ಆದರೆ ಈಗ ನೀನೇ ನನ್ನ ಶತ್ರು ಆಗ್ತಿದ್ಯಲ್ಲೇ. ನಿನ್ನ ಗಂಡ, ನಿನ್ನ ಮನೆ ಸಮಸ್ಯೆ ನನ್ನ ಮನೆ ಸುತ್ಕೋತಾ ಇದೆಯಲ್ಲ. ಯಾರಿಗೂ ನೆಮ್ಮದಿ ಇಲ್ಲ. ನೀನೊಬ್ಬಳು ಸರಿ ಇದ್ರೆ ಎಲ್ಲ ಸರಿಯಾಗಿರತ್ತೆ. ಮನಸ್ಸು ಮಾಡು ಸುನೀತಾ, ನಿನ್ನ ಕೈ ಮುಗಿತೀನಿ, ತಿದ್ದುಕೊಳ್ಳೆ. ತಿದ್ಕೊಳಕ್ ಏನಿದೆ ಅಕ್ಕ? ಇಂಥ ಗಂಡನ್ ಕಟ್ಕೊಂಡು ಇದ್ರ ಬದಲು ನೇಣು ಹಾಕೊಳ್ಳೋದು ವಾಸಿ. ಒಂದಾದ್ರೂ ಒಳ್ಳೆ ಗುಣ ಇದೆಯಾ ಅವ್ರ ಹತ್ರ? ನೋಡಮ್ಮ, ನಾನು ಹೆಣ್ಣಾಗಿ ಹೇಳ್ತಿದ್ದೀನಿ, ಹೆಣ್ಮಕ್ಳಿಗೆ ಪಾಲಿಗೆ ಬಂದದ್ದೇ ಪಂಚಾಮೃತ. ಇರೋದ್ರಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅವನು ಒಳ್ಳೆಯವನೋ ದುಷ್ಟನೋ ಕೆಟ್ಟವನೋ ನಿನ್ನ ಗಂಡ ನಿನ್ನ ಕಣ್ಣೆದುರಿಗಿದ್ದಾನೆ. ಆದರೆ ನನ್ನ ನೋಡು, 22 ವರ್ಷ ಅವ್ರು ನನ್ನ ಕಣ್ಣೆದ್ರಿ ಇಲ್ಲದೆ ಇದ್ರು ಅವರಿದ್ದಾರೆ ಅಂತ ಬದುಕ್ತಿದ್ದೀನಿ. ನಿನಗೆ ನಿನ್ನ ಗಂಡನ ತಿದ್ದೋ ಅವಕಾಶ ಇದೆ. ದಯವಿಟ್ಟು ಅದನ್ನು ಕಳ್ಕೋಬೇಡ. ಹಾಗೆ ನೋಡಕ್ ಹೋದ್ರೆ ನೀವೇ ಸುಖಿಗಳು ಅತ್ತೆ. ಇದ್ರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ನನ್ನ ಬದುಕಿನ ಯಾವ ನಿರ್ಧಾರಗಳು ನಾನು ತಗೊಂಡಿದ್ದಲ್ಲ. ಭಾವನ್ ಜೊತೆ ಮದುವೆ ನಿಶ್ಚಯ ಮಾಡಿದ್ರು. ಅಕ್ಕಂಗೋಸ್ಕರ ಅದನ್ನ ಒಪ್ಕೊಂಡೆ. ಆದ್ರೆ ಆಗಿದ್ದೇನು? ಅದೆಲ್ಲ ಆಗೋಯ್ತು. ಮುಗಿದು ಹೋದ ಭೂತ್ ಕಾಲವನ್ನ ಯಾಕೆ ನೆನೆಸ್ಕೋತ್ಯ? ಈಗ ವರ್ತಮಾನದಲ್ಲಿ ಏನು ನಡಿಬೇಕೋ ಅದು ನಡೀಲಿ. ಮುಂದಿನ ಭವಿಷ್ಯ ಕಟ್ಟಬೇಕು. ಭವಿಷ್ಯನ ಇಂಥವ್ರನ್ನ ಕಟ್ಕೊಂಡು ಎಂಥ ಭವಿಷ್ಯ ಅಕ್ಕ? ನನ್ಗೆ ಇವ್ರನ್ನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಆದ್ರೂ ಮದುವೆ ಮಾಡಿದ್ರು. ಹೆಣ್ಣು ಮಕ್ಳಿಗೇನು ಹೊಸ್ತಲ್ವಲ್ಲ ಇಷ್ಟ ಇಲ್ಲದೆ ಇರೋರ್ನ ಮದುವೆ ಆಗೋದು. ನಂತರ ಲಕ್ಷ ಹೆಣ್ಮಕ್ಳು ಇಷ್ಟ ಇಲ್ಲದೆ ಇರೋರ್ನ ಮದುವೆ ಆಗಿ ಆಮೇಲೆ ಹೊಂದ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ನಾನು ಅಷ್ಟೇ ತುಂಬಾ ಪ್ರಯತ್ನ ಪಟ್ಟೆ. ಇವ್ರ ಜೊತೆ ತುಂಬಾ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಒಂದೇ ಒಂದು ಇಷ್ಟಪಡುವಂಥ ಗುಣನಾದ್ರೂ ಇವ್ರ ಹತ್ರ ಇದೆಯಾ? ಯಾವಾಗಲೂ ಸಂಶಯ, ಚುಚ್ಚ ಮಾತು, ವ್ಯಂಗ್ಯ, ಸುಳ್ಳು, ಅದ್ರ ಮೇಲೆ ಕುಡಿತ.
ನಾನು ಏನು ಮಾಡಬೇಕು? ಈಗಲೂ ಅಷ್ಟೇ, ಗಂಡ ಹೆಂಡತಿ ಮಧ್ಯೆ ಪರಿಹಾರ ಆಗಬೇಕಾಗಿರೋ ಸಮಸ್ಯೆನ ತಂದು ಇಲ್ಲಿ ಎಲ್ಲರ ಎದುರುಗಡೆ ಹೇಳ್ತಾ ಇದ್ದಾರೆ. ಊರಲ್ಲೆಲ್ಲರಿಗೂ ಗೊತ್ತು, ನಮ್ಮ ಮನೆಯಲ್ಲಿ 2 ಹಾಸಿಗೆ ಬೇರೆ ಬೇರೆ ಹಾಸುತ್ತೆ ಅಂತ. ಇನ್ನೇನು ಉಳಿತು ಪಂಚಾಯತ್ ಕೈಯಲ್ಲಿ? ನೀವೆಲ್ಲ ಒಂದೇ, ನಾನು ಮಾತ್ರ ಬೇರೆ. ನನ್ನನ್ನು ಹುರಿದು ಮುಕ್ಬಿಡ್ತೀರ ನೀವೆಲ್ಲ. ನಿಮ್ಮ ಹತ್ರ ಹೊಡ್ಕೊಂಡು ಗಂಟಲೆಲ್ಲ ಒಣಗೋಗ್ಬಿಡ್ತು. ಕೈಕಾಲು ಬೇರೆ ನಗ್ತಾ ಇದೆ. ಸಭೆ ಬರಕಾಸ್ತಿಲ್ಲಿಗೆ. ದೇಶಿಕರಿಗೆ ತಾಳೆಗರಿ ಓದಿ ಬೇಸರವಾಗಿ ಕಥೆ ಕಾದಂಬರಿ ಬಗ್ಗೆ ಆಸಕ್ತಿ ಮೂಡಿರೋ ಹಾಗಿದೆ. ಯಾಕೆ ಇಷ್ಟೊಂದು ಗಾಬರಿಯಾಗಿದ್ರಿ? ನೀವು ಯಾವುದೋ ಪುಸ್ತಕ ಓದ್ತಿರೋದನ್ನ ನಾನು ಕಿಟಕಿಯಿಂದ ನೋಡಿದೆ. ಇಲ್ಲ, ಅಂಥದ್ದೇನಿಲ್ಲ. ಓದೋ ಚಟ ಅಲ್ವಾ, ಕಣ್ಣಿಗೆ ತುಂಡು ಪೇಪರ್ನಲ್ಲಿ ಅಕ್ಷರ ಕಂಡ್ರು ಓದೋಣ ಅನಿಸುತ್ತೆ. ಬಾಗಿಲು ತೆಗಿರಿ. ಅದೇನು ಅಷ್ಟೊಂದು ಆಸಕ್ತಿದಾಯಕವಾದ ಪುಸ್ತಕ? ನಾನು ಒಂದ್ಸರಿ ನೋಡ್ತೀನಿ. ಏನಿಲ್ಲ, ಅಂಥ ವಿಶೇಷ ಏನಿಲ್ಲ. ಏನೋ ಪುಸ್ತಕ, ರದ್ದಿ ಪುಸ್ತಕ. ಈ ನಡುವೆ ನಿಮ್ಮ ನಡವಳಿಕೆನೇ ಬಹಳ ಬದಲಾವಣೆಯಾಗಿದೆ. ಅದು ಈ ಮನೆಯಿಂದ ಹೊರಗಡೆ ಹೋಗಿ ಬಂದಾಗ್ಲಿಂದ ಈ ವರ್ತನೆ. ಏನು ನಡೆಸ್ತಾ ಇದ್ದೀರಿ ರಹಸ್ಯವಾಗಿ? ನಿಮ್ಮ ಮುಂದೆ ರಹಸ್ಯವ? ಆನೆ ಸೂಜಿ ನುಂಗಿದ್ರು ಅದ್ರ ಹೊಟ್ಟೆ ಒಳಗಡೆ ಹುಕ್ಕಿ ಸೂಜಿ ತೆಗೆಯುವಂಥ ಸಾಮರ್ಥ್ಯ ಇರೋರು ನೀವು.
ನಿಮ್ಮ ಮುಂದೆ ಎಂಥ ರಹಸ್ಯ ಹೇಳಿ. ನೀವು ಏನೇ ಹೇಳಿದ್ರೂ ನನ್ನ ಅನುಮಾನ ಪರಿಹಾರ ಆಗ್ತಾ ಇಲ್ಲ. ನೀವು ಯಾವತ್ತೂ ಊಟ ತಿಂಡಿ ಸಮಯನ ಮೀರಿದವರಲ್ಲ. ಅಂಥದ್ರಲ್ಲಿ ಯಾವಾಗಲೋ ಊಟ, ಯಾವಾಗಲೋ ತಿಂಡಿ, ಅದು ಮಾಡಿದ್ರೆ ಇಲ್ಲದೆ ಇದ್ರಿಲ್ಲ. ನನ್ನ ಶ್ರೀಮತಿಯವ್ರು ಹೇಳಿದ್ರು. ವಯಸ್ಸಾಯ್ತು ನೋಡಿ, ವಯಸ್ಸಾದ ಮೇಲೆ ಪಥ್ಯ ಮಾಡಿ ಅಂತ ಪಂಡಿತರು ಹೇಳಿದ್ದಾರೆ. ಅದರ ಪ್ರಯತ್ನ ಅಷ್ಟೇ. ನಿಮ್ಮಿಚ್ಛೆ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಬಹಳ ಮುಖ್ಯ ಅದು. ದೇಶಿಕರು ತಾಳೆಗರಿಯನ್ನು ಬಿಟ್ಟು ಯಾವುದೋ ಶಾಹಿ ಮುದ್ರಿತ ಪುಸ್ತಕವನ್ನು ಓದ್ತಾ ಇದ್ದಾರಲ್ಲ. ಅಮ್ಮ, ವರದರಾಜ ದೇಶಿಕ ಅಂತ ನನ್ನ ಹೆಸರು. ಕೇಳಿದ್ದೀನಿ. ವಿರೂಪಾಕ್ಷ ಶಾಸ್ತ್ರಿಗಳ ಮನೆಯಲ್ಲೇ ಅಲ್ವಾ ನೀವಿರೋದು? ಹೌದು. ಹೇಳಿ. ಮನೆ ಹತ್ರ ಹೋಗಿದ್ದೆ, ತಾವಿಲ್ಲಿದ್ದೀರಾ ಅಂತಂದ್ರು. ಏನ್ ವಿಷಯ? ನಮ್ಮ ಮಗಳು ಸುಂದರಿ ಜಾತಕ ಬೇಕಾಗಿತ್ತು. ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿ ಕಳಿಸಿದ್ರು. ನಮ್ಮ ಮಗಳ ಜಾತಕನ ಈಗ ಯಾಕೆ ಬೇಕಾಗಿತ್ತು? ಅದೇನೋ ನೋಡ್ಬೇಕಂತೆ ಶಾಸ್ತ್ರಿಗಳು. ಎಲ್ಲ ನೋಡಿನೇ ಪ್ರಸ್ತಾಪ ತಂದಿದ್ದೀನಿ ಅಂತ ಹೇಳಿದ್ರು. ಈಗ ಯಾತಕ್ ಜಾತಕ? ಅವರಿಬ್ಬರು ಜಾತಕದಲ್ಲೂ ಎಲ್ಲ ಗುಣಗಳು ಗಣಗಳು ಕೂಡಿವೆ ಅಂತ ಹೇಳಿದ್ರು. ಈಗೇನು ಹೊಸ ದೋಷ ಕಂಡಿರೋದು? ಅಯ್ಯೋ, ದೋಷ ಅಂತೇನಿಲ್ಲ ತಾಯಿ. ಏನಾದರೂ ಪರಿಹಾರಾರ್ಥವಾಗಿ ಸಣ್ಣ ಪುಟ್ಟ ಶಾಂತಿ ಮಾಡಿಬಿಟ್ರೆ ಮುಂದೆ ಮದುವೆ ನಿರ್ವಿಘ್ನವಾಗಿ ಆಗ್ಬೋದಲ್ಲ ಅನ್ನೋದು ಶಾಸ್ತ್ರಿಗಳ ಆಸೆ. ಅಲ್ಲ, ತಮ್ಮದೇನಾದ್ರೂ ಆಕ್ಷೇಪಣೆ ಇದ್ದರೆ ಹೇಳಿ, ಹೋಗಿ ಹಾಗೆ ಹೇಳ್ತೀನಿ. ಆಕ್ಷೇಪಣೆ ಅಂತಲ್ಲ, ಇವ್ರೂ ಒಂದು ಮಾತು ಕೇಳಿ ಕೊಡ್ಬೋದಾಗಿತ್ತೇನೋ ಅಂತ ಅಂದ್ಕೊಂಡೆ. ವಿರೂಪಾಕ್ಷ ಶಾಸ್ತ್ರಿಗಳು ಅವಸರದಲ್ಲಿದ್ದಾರೆ. ಕೊಡೋಕ್ಕೆ ತೊಂದರೆ ಇದ್ದರೆ ಬೇಡಮ್ಮ. ತೊಂದರೆ ಅಂತ ಏನೂ ಇಲ್ಲ, ಕೊಡ್ತೀನಿ. ಮನೆ ಹತ್ರ ಹೋಗೋಣ? ಬೇಡ, ದೇವಸ್ಥಾನದ ಕಚೇರಿನಲ್ಲೇ ಒಂದು ಪ್ರತಿ ಇಟ್ಟಿದ್ದೆ. ಯಾವುದಾದ್ರೂ ಗಂಡು ಬಂದರೆ ಕೊಡೋಣ ಅಂತ, ಅದನ್ನೇ ತರ್ತೀನಿ. ಒಂದು ನಿಮಿಷ. ತಾಯಿ, ನಿನ್ನ ಕೆಲಸಕ್ಕೆ ಅಂತಾನೆ ಸುಳ್ಳು ಹೇಳೋ ಪ್ರಮೇಯ ಬಂದಿದ್ದು. ದಯಮಾಡಿ ಕ್ಷಮೆ ಇರಲಮ್ಮ. ತಗೊಳ್ಳಿ. ಬರ್ತೀನಿ. ಒಳ್ಳೆ. पूर्वजन्म कृति पुण्यानां लिखितो जन्म पत्रिका. ನಮ್ಮ ಯಜಮಾನ್ರ ನೋಡಿದ್ಯಾ? ನೋಡಿಲ್ಲ ತಮ್ಮ. ಎಲ್ಲಿ ಹೋದ್ರು ಇವರು? ಸ್ವಲ್ಪ ಹೊತ್ತು ಇಲ್ಲೇ ಕಾದ್ ನೋಡ್ತೀನಿ.
ಮದುವೆ ಕಾರ್ಯ ಎಲ್ಲ ಸುಗಮವಾಗಿ ಸಾಗ್ತಾ ಇದೆಯಾ? ಕಾಳು ಕಾಳು ಬೇಕು ಅಂದ್ರೆ ಹೇಳಿ, ಯಾವುದೇ ಕಾರಣಕ್ಕೂ ಮದುವೆ ಕಾರ್ಯಕ್ಕೆ ತೊಂದರೆ ಆಗಬಾರ್ದು. ಇಲ್ಲ, ಏನೂ ತೊಂದರೆ ಇಲ್ಲ, ಎಲ್ಲ ಮಾಡ್ಕೋತಾ ಇದ್ದೀವಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಮನೆ ದೇಶಿಕರು ಬಂದು ನೀವೇ ಹೇಳಿದ್ರಿ ಅಂತ ಸುಂದರಿ ಜಾತಕ ಇಸ್ಕೊಂಡು ಹೋದಾಗ್ಲಿಂದ ಸ್ವಲ್ಪ ಆತಂಕ ಆಗಿದೆ. ಅದಕ್ಕೆ ಇವ್ರಿಗೆ ತಿಳಿಸೋಣ ಅಂತ. ಇವರೆಲ್ಲೂ ಕಾಣಿಸ್ತಾ ಇಲ್ಲ. ಏನು, ನಾನು ಹೇಳಿದೆ ಅಂತ ಹೇಳಿ ಸುಂದರಿ ಜಾತಕನ ದೇಶಕ್ಕೆ ತಗೊಂಡೋದ್ರ? ಹೌದು, ನೀವೇ ಹೇಳಿದ್ರಿ ಅಂತ ಹೇಳಿದ್ರು. ನಿಮ್ಗೆ ಅವ್ರು ಇನ್ನೂ ಸಿಕ್ಕಿಲ್ವಾ?